ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮನಗಳು. ಹರೇ ರಾಮ. ತಿಥೇಶ್ಚೈಶ್ವರ್ಯಮಾಪ್ನೋತೆ ವಾರಾದಾಯುಷ್ಯವರ್ಧನಂ ನಕ್ಷತ್ರಾಧರತೆ ಪಾಪಂ ಯೋಗಾತ್ ರೋಗ ನಿವಾರಣಂ ಕರ್ಣಾತ್ ಕಾರ್ಯಸಿದ್ಧಿಂಚ ಪಂಚಾಂಗ ಫಲಮುತ್ತಮಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನಮಸ್ಕರೋಮಿ. ಆತ್ಮೀಯರೇ, ಮೃಗಶಿರ, ಆರಿದ್ರ, ಪುನರಸೋತ್ರಯೋಪಾದಂ ಮಿಥುನ ರಾಶಿಯ ಫಲ. ಯುಗಾದಿ ಫಲ ಏನಿದೆಯಪ್ಪ? ಮೃಗಶಿರ ನಕ್ಷತ್ರ 3ನೇ ಪಾದ 4ನೇ ಪಾದದವರಿಗೆ, ಆರಿದ್ರ ನಕ್ಷತ್ರದ 1, 2, 3, 4 4 ಪಾದದವರಿಗೆ, ಹಾಗೂ ಮಿಥುನ ರಾಶಿಯ ಪುನರಸೋ ನಕ್ಷತ್ರದವರಿಗೆ ಅಂದ್ರೆ 1, 2, 3ನೇ ಪಾದದವರಿಗೆ, ಇವರಿಗೆಲ್ಲರಿಗೂ ಈ ವರ್ಷದಲ್ಲಿ ಏನಿದೆಯಪ್ಪ ಯುಗಾದಿ ಫಲ ನೋಡಿ. ನಿಮ್ಮ ರಾಶಿಗೆ ಕರ್ಮ ರಾಶಿಯಲ್ಲಿ ಶನಿ ಮಹಾತ್ಮ ಇದ್ದಾನೆ. ಕಾರ್ಮಿಕರಾಗಿ ದುಡಿಯುವವರಿಗೆಲ್ಲ ಸ್ವಲ್ಪ ಸಂಕಷ್ಟದ ಕಾಲ ಇರತಕ್ಕಂತಹದ್ದು. ಕೆಲವರಿಗೆ ಅಪವಾದಗಳು ಬರ್ತದೆ, ಕೆಲವರಿಗೆ ಅವಮಾನ ಆಗ್ತದೆ, ಕೆಲವರಂತೂ ಅಪರಾಧಿಗಳಾಗಿ ನಿಲ್ಲುವಂತಹ ಸಾಧ್ಯತೆಗಳು, ಕೆಲವರಿಗೆ ಕೋರ್ಟ್ ವ್ಯವಹಾರ, ಕೆಲವರಿಗೆ ಕಚೇರಿ ವ್ಯವಹಾರ, ಇವುಗಳಿಂದ ಬಳಲಿ ಬೆಂಡಾಗಿ ಹೋಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮನಸ್ಸಿಗೆ ಸಮಾಧಾನ ಇರುವುದಿಲ್ಲ, ದಾಂಪತ್ಯ ಜೀವನದಲ್ಲಿ ಸುಖ ಇರುವುದಿಲ್ಲ, ಕೌಟುಂಬಿಕ ವ್ಯವಹಾರಗಳೆಲ್ಲ ನಷ್ಟವಾಗುವಂತಹ ಸಂದರ್ಭ, ಆತ್ಮೀಯರೆಲ್ಲರೂ ಕೈಬಿಟ್ಟು ಹೋಗುವಂತಹ ಸಂದರ್ಭ, ಮನಸ್ಸು ಅಯೋಮಯ ಸ್ಥಿತಿಗೆ ಉಂಟಾಗುವಂತಹ ಲಕ್ಷಣಗಳು. ಒಟ್ಟಾರೆ ಪರಾಭವ ನಾಮ ಸಂವತ್ಸರ ದುಃಖದಾಯಕವಾಗಿರತಕ್ಕಂತಹದ್ದಿದೆ. ಆದರೆ ಜನ್ಮದಲ್ಲಿ ಗುರು ಇದ್ದಾನೆ ಜೂನ್ 2ನೇ ತಾರೀಕಿನವರೆಗೆ. ತದನಂತರದಲ್ಲಿ ನಿಮಗೆ ಗುರುಬಲ ಆರಂಭವಾಗ್ತದೆ. ಮಂಗಲ ಕಾರ್ಯವನ್ನು ಮಾಡಿಕೊಳ್ಳುವವರಿಗೆ ಅನುಕೂಲ. ವರ್ಷದ ಕೊನೆಯವರೆಗೂ ಗುರು ಮುಂದೆ ಹೋಗಿ ಮತ್ತೆ ಹಿಂದೆ ಬರ್ತಾನೆ. ಗುರು ಇರುವಂತಹ ಸಮಯದಲ್ಲೇ ನಿಮಗೆ ಗುರುಬಲ. ಆ ಗುರುಬಲ ಇದ್ದ ಕಾಲದಲ್ಲಿ ಮಂಗಲ ಕಾರ್ಯ ಇತ್ಯಾದಿಗಳನ್ನ ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗುವಂತಹ ಲಕ್ಷಣಗಳು. ಆರ್ಥಿಕ ಮುಗ್ಗಟ್ಟು ನಿವಾರಣೆ ಆಗ್ತದೆ, ಸಾಲಗಳು ಕಡಿಮೆ ಆಗ್ತದೆ, ವ್ಯವಹಾರಗಳು ಜಾಸ್ತಿ ಆಗ್ತದೆ, ಕುಟುಂಬದವರ ಪ್ರೀತಿ ವಿಶ್ವಾಸಗಳು ನಿಮಗೆ ಜಾಸ್ತಿಯಾಗಿ ಕಾಣುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ದೋಷ ಪರಿಹಾರಕ್ಕೆ, ದೋಷ ಇದೆಯಾ ಆಗಿದ್ರೆ ಖಂಡಿತವಾಗಿ 10ನೇ ಮನೆಯಲ್ಲಿ ಶನಿ ಮಹಾತ್ಮ ಇದ್ದಾನಲ್ಲ, ಭಾಗ್ಯರಾಶಿಯಲ್ಲಿ ರಾಹು ಇದ್ದಾನೆ, ಇವೆಲ್ಲ ದೋಷಗಳೇ. ಪರಿಹಾರಕ್ಕಾಗಿ ರಾಹು ಶಾಂತಿ ಜೊತೆಯಲ್ಲಿ ಶನೇಶ್ವರ ಶಾಂತಿ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಮಿಥುನ ರಾಶಿಯವರಿಗಿರತಕ್ಕಂತಹ ಸಂಕಷ್ಟಗಳೆಲ್ಲವೂ ದೂರವಾಗುವಂತಹ ಲಕ್ಷಣಗಳು. ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತದೆ. ದೋಷಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿ. ಸಾಧ್ಯವಾದಷ್ಟು ಹಸಿರು ಬಣ್ಣದ ಬಟ್ಟೆಯನ್ನು ಉಪಯೋಗಿಸಿ. ನೀವು ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 5 ಬಳಸಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ವಿಷ್ಣು ಸಹಸ್ರನಾಮ ಪಾರಾಯಣ ಆದೀತು. ವ್ಯವಹಾರಕ್ಕೆ ನಿಮಗೆ ಅಭಿವೃದ್ಧಿಗೋಸ್ಕರವಾಗಿ ಸುಗಂಧ ಮಾಲೆಯನ್ನು ಧಾರಣೆ ಮಾಡುವುದರಿಂದ, ಗಂಧದ ಮಾಲೆಯನ್ನು ಧಾರಣೆ ಮಾಡುವುದರಿಂದ ಗಂಧರ್ವ ನಿಮಗೆ, ಆದ್ದರಿಂದ ಗಂಧದ ಮಾಲೆ ಒಳ್ಳೆಯದು. ಗಂಧದ ಮಾಲೆಯನ್ನು ಧರಿಸುವುದರಿಂದ ನಿಮಗೆ ಆರೋಗ್ಯಕ್ಕೆ, ಮನಸ್ಸಿಗೆ, ಕೌಟುಂಬಿಕವಾಗಿ ಎಲ್ಲ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇದೆ. ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ, ವಿಷ್ಣು ದೇವರ ಸನ್ನಿಧಾನಕ್ಕೆ ಹೋಗಿ ಬರುವುದರಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುವಂತಹ ಲಕ್ಷಣ ಇದೆ. ಪರಿಹಾರವನ್ನು ಕಂಡುಕೊಳ್ಳಿ. ಜೊತೆಯಲ್ಲಿ ವಿಶೇಷವಾಗಿ ಮಿಥುನ ರಾಶಿಯವರು ಬೆಲ್ಲ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮವರಿಗೆಲ್ಲ ತಿಳಿಸಿ. ಕಾಮೆಂಟ್ ಬಾಕ್ಸ್ನಲ್ಲಿ ಏನಾದರೂ ತೊಂದರೆಗಳಿದ್ದರೆ ತಿಳಿಸಿ, ಪರಿಹಾರವನ್ನು ಹೇಳೋಣ. ಜೊತೆಯಲ್ಲಿ ನನ್ನ ನಂಬರ್ಗಳೆಲ್ಲ ಬರ್ತಾ ಇದೆ, ಉಪಯೋಗಿಸ್ಕೊಳ್ಳಿ. ಶುಭವಾಗುತ್ತೆ, ಮಂಗಳವಾಗಲಿ. ಶುಭಮಸ್ತು.